ಯಾವ ಪರ್ವದ ಬಗ್ಗೆ ಕೇಳಕ್ಕೆ ಬಂದಿದ್ರಿ? ಅಷ್ಟಾನಿಕ ಪರ್ವ. ನಂದೀಶ್ವರ ಅಷ್ಟಾನಿಕ ಪರ್ವ ಅಂತ ಹೇಳ್ತಾರೆ. ನಂದೀಶ್ವರ ಅಂದರೆ ನಂದಿ ಅಂದರೆ ಎತ್ತು, ನೀವೆಲ್ಲ ಗೊತ್ತಿದ್ದ ಹಾಗೆ. ಹಂಗಲ್ಲ, ಇಲ್ಲಿಂದ 8ನೇ ದ್ವೀಪದ ಹೆಸರು ಕೂಡ ನಂದೀಶ್ವರ ದ್ವೀಪ ಅಂತ ಇದೆ. ನಾವು ಜಂಬೂ ದ್ವೀಪದಲ್ಲಿದ್ದೇವೆ ಈಗ. ಯಾವ ದ್ವೀಪದಾಗಿದ್ದೀರಿ ನೀವು? ಜಂಬೂ ದ್ವೀಪ. ಜಂಬೂ ದ್ವೀಪದಲ್ಲಿ ಅದರಲ್ಲಿರ್ತಕ್ಕಂಥ ಜಿನಮಂದಿರಗಳು ಬೇರೆ, ಅದರಲ್ಲಿರ್ತಕ್ಕಂಥ ವೈಭವ ಬೇರೆ, ಅದರಲ್ಲಿರ್ತಕ್ಕಂಥ ತೀರ್ಥಂಕರರು ಇತ್ಯಾದಿ ಮಹಾಪುರುಷರು ಬೇರೆ ಇದ್ದಾರೆ. ಜಂಬೂ ದ್ವೀಪ ಆದ ನಂತರ ಲವಣ ಸಮುದ್ರ ಬರ್ತದೆ. ಜಂಬೂ ದ್ವೀಪದ ಡಬಲ್. ಜಂಬೂ ದ್ವೀಪ 1 ಲಕ್ಷ ಇದ್ದರೆ ಲವಣ ಸಮುದ್ರ 2 ಲಕ್ಷ ಯೋಜನ ವಿಸ್ತಾರ ಇದೆ. ಲವಣ ಸಮುದ್ರ ದಾಟದ ನಂತರ ನೆನಪಿಟ್ಕೊಂಡ್ರೆ ಒಂದೊಂದು ದ್ವೀಪದ ಯಾವ ದ್ವೀಪ ಹೇಳಿದೀವಿ? ಜಂಬೂ ದ್ವೀಪ. ಅದಾದ ನಂತರ ಲವಣ ಸಮುದ್ರ. ಲವಣ ಸಮುದ್ರ ಆದ ನಂತರ ದಾತ್ಕಿಖಂಡ್ ದ್ವೀಪ ಬರ್ತದೆ. ಅದು ಲವಣ ಸಮುದ್ರ 2 ಲಕ್ಷ ಇದ್ದರೆ ದಾತ್ಕಿಖಂಡ್ ದ್ವೀಪ 4 ಲಕ್ಷ ಯೋಜನ ಜಾಸ್ತಿ ಇರ್ತದೆ. ದಾತ್ಕಿಖಂಡ್ ದ್ವೀಪ ಆದ ನಂತರ ಕಾಲೋದದಿ ಸಮುದ್ರ ಬರ್ತದೆ. 4ರ ಡಬಲ್ ಎಷ್ಟಾಯಿತು? 8 ಲಕ್ಷ ಯೋಜನ. ಡಬಲ್ ಆಗ್ತಾ ಹೋಯ್ತು. ಕಾಲೋದದಿ ಸಮುದ್ರ 8 ಲಕ್ಷ ಯೋಜನ ಆದರೆ ಮುಂದೆ ಪುಷ್ಕರಾರ್ಧ ದ್ವೀಪ 16 ಲಕ್ಷ ಯೋಜನೆ ಇದೆ. ಡಬಲ್. ಹೀಗೆ ಒಂದು ದ್ವೀಪ ಒಂದು ಸಮುದ್ರ, ಒಂದು ದ್ವೀಪ ಒಂದು ಸಮುದ್ರ ಬಳೆಯ ಆಕಾರದಲ್ಲಿ ಒಂದಕ್ಕೆ ಒಂದು ಸುತ್ತರಿಯುತ್ತಾ ಎಷ್ಟು ಹೋಗಿದ್ದೇವೆ ಅಂದರೆ ಅಸಂಖ್ಯಾತ ದ್ವೀಪ ಸಮುದ್ರ ಇದ್ದಾವೆ. ಎಷ್ಟು? ಅದಕ್ಕೆ ಸಂಖ್ಯೆ ಇಲ್ಲ. ಅಸಂಖ್ಯಾತ ದ್ವೀಪ ಸಮುದ್ರಗಳಿದೆ. ದಾತ್ಕಿಖಂಡ್ ದ್ವೀಪದ ಮಧ್ಯದಲ್ಲಿ ಮಾನಸೋತ್ತರ ಪರ್ವತ ಅಂತ ಬರ್ತದೆ. ಮಾನಸೋತ್ತರ ಪರ್ವತದ ಮುಂದೆ ಯಾರು ಮನುಷ್ಯರು ಇರಂಗಿಲ್ಲ. ಅಲ್ಲಿ ತನಕ ಮನುಷ್ಯರ ಉತ್ತರ ಮುಗೀತು. ಮಾನಸೋತ್ತರ ಮುಂದೆ ಯಾರು ಮನುಷ್ಯರು ಇರಂಗಿಲ್ಲ. ಏನು ಯಾರು ಇರ್ತಾರೆ? ಮುಂದೆಲ್ಲ ತೇರಿಯಂಚ ಪಕ್ಷಿಗಳು, ದೇವತೆಗಳು, ವ್ಯಂತರ ಭೂತ್ ಪಿಶಾಚಿಗಳು ನಿವಾಸ ಮಾಡ್ತಾರೆ ಅಸಂಖ್ಯಾತ ದ್ವೀಪ ಸಮುದ್ರದಾಗೆಲ್ಲ. ವ್ಯಂತರ ಅಂದ್ರೆ ಗೊತ್ತಲ್ಲ? ಕಿನ್ನರ ಕಿಂಪುರುಷ ಮಹೊರಗ ಗಂಧರ್ವ ಯಕ್ಷ ರಾಕ್ಷಸ ಭೂತ ಪಿಶಾಚ ತತ್ವಾಸೂತ್ರದಲ್ಲಿ 3ನೇ ಅಧ್ಯಾಯದಲ್ಲಿ ಎಲ್ಲ ಹೇಳಿದ್ದಾರೆ. ಇವು ಭೂತ ಪಿಶಾಚಿ ಇವು ಜೀವ ಎಷ್ಟಿದ್ದಾವೆ? ಅಸಂಖ್ಯಾತ 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 ದ್ವೀಪ ಸಮುದ್ರದಲ್ಲಿ ಎಲ್ಲ ತುಂಬಿದವು. ಎಲ್ಲ ಕಡೆಗೂ ಇರ್ತಾವೆ. ನೀವು ನಂದೀಶ್ವರ ದ್ವೀಪ ಬೇಕು ಅಂತಂದರೆ ಒಂದು ದ್ವೀಪ ಒಂದು ಸಮುದ್ರ, ಒಂದು ದ್ವೀಪ ಒಂದು ಸಮುದ್ರ ದಾಟಿ 8ನೇ ದ್ವೀಪಕ್ಕೆ ಹೋದ ನಂತರ ಆ ದ್ವೀಪದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕಿನಲ್ಲಿ ನಂದೀಶ್ವರ ದ್ವೀಪ ಸಿಗ್ತದೆ. ನಂದೀಶ್ವರ ದ್ವೀಪದಲ್ಲಿ ಅಕೃತ್ರಿಮ ಚೈತ್ಯಾಲಯ ಇರ್ತಾವೆ. ಈ ದಿವಸದಲ್ಲಿ ಫಾಲ್ಗುಣ ಅಷ್ಟಾನಿಕ ಪರ್ವದಲ್ಲಿ ಸ್ವರ್ಗದ ಇಂದ್ರ, ದೇವ, ದೇವಿಯರೆಲ್ಲರೂ ತಮ್ಮ ಪರಿವಾರ ಸಹಿತವಾಗಿ ನಂದೀಶ್ವರ ದ್ವೀಪದಲ್ಲಿ ಹೋಗಿ ಅಕೃತ್ರಿಮ ಜಿನ ಚೈತ್ಯಾಲಯದಲ್ಲಿ ಜಿನೇಂದ್ರ ಭಗವಂತನ ಈ ಅಷ್ಟಾನಿಕ ಪರ್ವದಲ್ಲಿ ಅಲ್ಲಿ ಹೋಗಿ ಪೂಜಾ, ಅಭಿಷೇಕ, ನೃತ್ಯ, ಗಾನ, ನಾಟಕ ಇದನ್ನೆಲ್ಲ ಮಾಡಿ 8 ದಿವಸ ಭಕ್ತಿ ಮಾಡಿ ಪುಣ್ಯದ ರಾಶಿಯನ್ನು ತಗೊಂಡು ಬರ್ತಾರೆ. ಅವ್ರದನ್ನೇ ನಾವಿಲ್ಲಿ ನಕಲಿ ಮಾಡ್ಕೊತ ಇದ್ದೀವಿ. ದೇವತೆಗಳೇನು ಮಾಡ್ತಿದ್ರು ಅದರನ್ನೇ ನಾವಿಲ್ಲಿ ಮಾಡ್ತಾಯಿದ್ದೀವಿ. ಆ ಒಂದು ದೇವತೆಗಳು ಮಾಡಿದಂಥ ಪೂಜೆ, ಜಿನೇಂದ್ರ ಭಗವಂತನ ಪೂಜೆಯನ್ನು ಮನುಷ್ಯರಾದಂಥವರು, ವಿದ್ವಾನರು, ಆಚಾರ್ಯರು ಮನುಷ್ಯರಿಗೂ ಕೂಡ ಧರ್ಮ ಧ್ಯಾನ ಮಾಡಲಿಕ್ಕಾಗಿ ಈ ಪರ್ವವನ್ನು ರಚನೆ ಮಾಡಿದ್ದಾರೆ. ನಮಗೆ ನಿಮ್ಮೆಲ್ಲರಿಗೂ ಧರ್ಮ ಧ್ಯಾನ ಮಾಡಲಿಕ್ಕೆ, ಆರ್ತರೋದ್ರ ಧ್ಯಾನದಿಂದ ಉಳಿಲಿಕ್ಕಾಗಿ
ಉಪಯೋಗದಿಂದ ಉಳಿಲಿಕ್ಕಾಗಿ ಶುಭೋಪಯೋಗ ಬರಲಿಕ್ಕಾಗಿ, ಶುಭೋಪಯೋಗ ಬಂದ ನಂತರ ಶುದ್ಧೋಪಯೋಗ ಆಗ್ತದೆ. ಅಲ್ಲಿ ತನಕ ಅಶುಭೋಪಯೋಗ ಬಿಟ್ಟಿಲ್ಲ ಅಂತಂದರೆ ಶುಭೋಪಯೋಗ ಇರಂಗಿಲ್ಲ. ಪೂಜಾ ಪಾಠ ಇವೆಲ್ಲ ಶುಭೋಪಯೋಗಕ್ಕಾಗಿ ಇರ್ತಾವೆ. ಈ ಒಂದು ಅಷ್ಟಾನಿಕ್ ಪರ್ವದಲ್ಲಿ ದೇವತೆಗಳು 8 ದಿವಸ ಅಲ್ಲಿ ಹೋಗಿ ದಿನ ರಾತ್ ಇರಂಗಿಲ್ಲ ಅಷ್ಟಾನಿಕ್. ನಿಮ್ಮ ಮತ್ತೊಂದು ವಿಷಯ ಹೇಳಕ್ಕೆ ಮರ್ತೆ ನಾನು, 2.5 ದ್ವೀಪ ತನಕ ಮಾತ್ರ, ದಾತ್ಕಿ ಕಂಡ ದ್ವೀಪ ತನಕ ಮಾತ್ರ, ಪುಷ್ಕರಾರ್ ದ್ವೀಪ ತನಕ ಮಾತ್ರ ಸೂರ್ಯ ಚಂದ್ರರು ಗಮನ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ. ಪುಷ್ಕರಾರ್ ದ್ವೀಪದ ಆ ಭಾಗದಲ್ಲಿ, ಆಚೆ ಭಾಗದಲ್ಲಿ ಸೂರ್ಯ ಚಂದ್ರರೆಲ್ಲ ಸ್ಥಿರವಾಗಿರ್ತಾರೆ, ಗಮನ ಮಾಡಂಗಿಲ್ಲ. ಯಾವಾಗಲೂ ದಿನ ರಾತ ಆಗಂಗಿಲ್ಲ. ಕೇಳ್ತಾರೆ, ಭಾಳ ವಿಶೇಷ ಮಾತಿದೆ. ದಿನ ರಾತ್ ಅಂತಕ್ಕಂಥದ್ದಿರಲ್ಲ, ಯಾವಾಗಲೂ ಸೂರ್ಯ ಸ್ಥಿರ ಇರ್ತಾರೆ. ಜಂಬೂ ದ್ವೀಪದಲ್ಲಿ 2 ಸೂರ್ಯ ಇದ್ದರೆ, ಲವಣ ಸಮುದ್ರದಲ್ಲಿ 4 ಸೂರ್ಯ, ಲವಣ ಸಮುದ್ರ ಇದ್ದರೆ, ದಾತ್ಕಿ ಖಂಡ ದ್ವೀಪದಲ್ಲಿ 8 ಸೂರ್ಯ. ದಾತ್ಕಿ ಖಂಡದಲ್ಲಿ 8 ಸೂರ್ಯ ಇದ್ದರೆ, ಕಾಲೋದದಿ ಸಮುದ್ರದಲ್ಲಿ 16 ಸೂರ್ಯ. ಕಾಲೋದದಿ ಸಮುದ್ರದಲ್ಲಿ 16 ಸೂರ್ಯ ಇದ್ದರೆ, ಇದರಲ್ಲಿ ಪುಷ್ಕರಾರ್ ದ್ವೀಪದಲ್ಲಿ ಎಷ್ಟಾಯಿತು? 32 ಸೂರ್ಯ, 32 ಚಂದ್ರಮ. ಹೀಗೆ ದ್ವೀಪ ಸಮುದ್ರದಲ್ಲಿ ಮುಂದೆ ಅಸಂಖ್ಯಾತ ದ್ವೀಪದಲ್ಲಿ ಅಸಂಖ್ಯಾತ ಸೂರ್ಯ, ಅಸಂಖ್ಯಾತ ಚಂದ್ರಮ ತಾರೆಗಳಿರ್ತವೆ. 2.5 ದ್ವೀಪದ ಮುಂದೆ ಎಲ್ಲ ಸ್ಥಿರ ಇರ್ತಾವೆ ಒಂದೇ ಕಡೆ, ಅವು ಗಮನ ಮಾಡಂಗಿಲ್ಲ. ಜಂಬೂ ದ್ವೀಪದಲ್ಲಿ ಮಾತ್ರ, ಇಲ್ಲಿ ದಾತ್ಕಿ 2.5 ದ್ವೀಪದಲ್ಲಿ ಮಾತ್ರ ಸೂರ್ಯ ಚಂದ್ರಮ ಗಮನ ಮಾಡೋದ್ರಿಂದ ಇಲ್ಲಿ ದಿನ ರಾತ್ರಿ, ಹಗಲು ರಾತ್ರಿ ಆಗ್ತಾ ಇರ್ತದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಈ ವಿಷಯವನ್ನು ಕೆಲವು ಮೊಬೈಲಲ್ಲೂ ಈಗೆಲ್ಲ ತೋರಿಸ್ತಿದ್ದಾರೆ. ಅಕೃತ್ರಿಮ ಚೈತ್ಯಾಲಯಗಳನ್ನೆಲ್ಲ ತೆಗೆದು ನೋಡಿ. ಇದೇ ಥರ ಜಂಬೂ ದ್ವೀಪದಲ್ಲಿ ದಾತ್ಕಿ ಕಾಂಡ ದ್ವೀಪದಿಂದ ಮುಂದೆ ಹೋದ ನಂತರ ಕಾಲೋದದಿ ಸಮುದ್ರ ದಾಟಿ ಹೆಂಗೆ ಪುಷ್ಕರಾರ್ ದ್ವೀಪ ಬರ್ತದೆ, ಅದೇ ಥರ ಒಂದು ದ್ವೀಪ, ಒಂದು ಸಮುದ್ರ ದಾಟಿ 8ನೇ ದ್ವೀಪಕ್ಕೆ ಹೋದಂಥ ಅಷ್ಟಂ ನಂದೀಶ್ವರ ದ್ವೀಪದಲ್ಲಿ ಈ ಒಂದು ಅಕೃತ್ರಿಮ ಚೈತ್ಯಾಲಯ ಇದೆ. ಅಲ್ಲಿ ಯಾರೂ ಮನುಷ್ಯರಂಥವ್ರು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ 2.5 ದ್ವೀಪದ ಮಾತ್ರ ಮನುಷ್ಯರು ಇರ್ತಾರೆ. ಅಲ್ಲೆಲ್ಲ ದೇವತೆಗಳೇ ಪೂಜೆ ಮಾಡ್ತಾರೆ. ಈಗ ಹೋಗಿ ಆಚಾರ್ಯರು ನಂದೀಶ್ವರ ಭಕ್ತಿಯಲ್ಲಿ ಇದು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ, ಹಿಂದಿ ಸರಳವಾಗಿ ಹೇಳಿದ್ದಾರೆ. ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಕಿಸ್ಕೋ ದಿಶಾ ಮಿಲಿ, ಕಿಸ್ಕೋ ದಿಶಾ ನಾ ಮಿಲಿ. ಯಾರ್ಯಾರಿಗೂ ಹೋಗ್ಲಿಕ್ಕೆ ದಿಶಾ ಸಿಕ್ಕಿದೆ ದೇವತೆಗಳಿಗೂ ಸಹಿತ, ಯಾರ್ಯಾರಿಗೂ ಸಿಕ್ಕಿಲ್ಲ. ಕಮ್ಮಿ ಅವರಿಗೆ ವೃದ್ಧಿ ಸಿದ್ಧಿ ಕಮ್ಮಿ ಐತಂತಂದರೆ ಹೋಗ್ತಾ ದಾರಿ ತಪ್ಪಿ ಮತ್ತು ವಾಪಸ್ ಬಂದಿದ್ದಾರಂತೆ. ಯಾರ್ಯಾರಿಗೂ ದಿಶಾ ಸಿಕ್ಕಿದೆ ಹೋಗಿ ಅಲ್ಲಿ ಪೂಜಾ ಮಾಡಿ 8 ದಿವಸ ಅಲ್ಲೇ ಇದ್ದು ಭಾಳ ವಿಜೃಂಭಣೆಯಿಂದ ಮಾಡ್ತಾರಂತ ಹೇಳ್ತಾರೆ. ಅಷ್ಟಾನಿಕ ಪರ್ವ ಆದ ನಂತರ ಚತುರ್ದಶಿಯ ದಿವಸ ಪೂಜಾ ಪರ್ವ ಎಲ್ಲ ಮುಗಿಸಿ ಅಲ್ಲಿ ಓಕುಳಿ ಅದು ಇದು ಕೇಸರೆಲ್ಲ ತಮ್ಮ ಮೈ ಮೇಲೆ ಚೆಲ್ಕೊಂಡು ಹೊರಗೆ ಬರ್ತಾರಂತೆ ರಂಗಾಗಿ. ಅಲ್ಲಿಂದ ಬಂದು ಇಲ್ಲಿ ಜಂಬೂದ್ವೀಪ ಇತ್ಯಾದಿ ಮಧ್ಯಾಲೋಕದಲ್ಲಿ ಬಂದು ಅಕೃತ್ರಿಮ ಚೈತ್ಯಾಲಯ ಮುನಿಮಹಾರಾಜರನ್ನು ದರ್ಶನ ಮಾಡಿಕೊಂಡು ತಮ್ಮ ಸ್ವರ್ಗಕ್ಕೆ ಹೋಗ್ತಾರಂತೆ ದೇವತೆಗಳು. ಯಾವ ಬರ್ತಾರೋ 30 ತಾರೀಕಲ್ಲ, 2ನೇ ತಾರೀಕು ಚತುರ್ದಶಿ ಮುಗಿಸ್ತಾರೆ, 3ನೇ ತಾರೀಕು ಈ ಕಡೆ ಬರ್ತಾರೆ. ನಿಮ್ಮೂರಿಗೆ ಬಂದಾಗ ನೋಡ್ರಿ, ನಿಮ್ಮೂರಿಗೂ ನಡೆದಿದೆ. ಅಕಸ್ಮಾತಾಗಿ ಬಂದುಬಿಟ್ರೆ ಏನು ಮಾಡೋರು? ಮಹಾರಾಜರು ಹೇಳ್ಯಾರೆ ಅಂಥೇಳಿ ಬಂದೇ ಬಿಟ್ರೆ ಏನು ಮಾಡೋರು? ಭಗವಂತರನ್ನು ಮಹಾರಾಜರನ್ನ ಬಿಟ್ಟು ಅವ್ರನ್ನ ಮೇಲೆ ಹತ್ತು ಬಿಡೋರು. ನೀವು ಮಾಡ್ತೀರಲ್ಲ, ಮಾಡಬೇಕು. ದೇವತೆಗಳನ್ನು ಕೂಡ ಸ್ವಾಗತ ಮಾಡ್ತಾರೆ. ಪಂಚ ಕಲ್ಯಾಣ ಇತ್ಯಾದಿ ದೇವತೆಗಳನ್ನು ಸ್ವಾಗತ ಮಾಡಿಕೊಂಡು ನೀವು ಬರ್ರಿ, ನಿಮಗೂ ಸ್ಥಾನ ಇದೆ, ಅವರನ್ನು ಸ್ವಾಗತ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಯಾಕೆ? ಅವರಲ್ಲಿ ವಿಘ್ನ ದೂರ ಮಾಡುವಂಥ ಶಕ್ತಿಗಳು ಎಷ್ಟೋ ಇರ್ತಾವೆ. ಅದಕ್ಕಾಗಿ ನೀವು ಬಂದು ಪೂಜಾ ಪಾಠ ಎಲ್ಲ ನೋಡಿ ಆನಂದಪಟ್ಟು ನಮ್ಮ ಕಾರ್ಯದಲ್ಲಿ ನೀವು ಸಹಿತ ಪಾಲ್ಗೊಳ್ಳಬೇಕು ಅಂಥೇಳಿ ಅವರನ್ನು ಆಹ್ವಾನ ಮಾಡ್ಕೊತಾರೆ.
ನೀವು ಆಹ್ವಾನ ಮಾಡ್ಕೊಂಡ್ರೆ ಅವ್ರು ಬಂದ್ರು ಅಂತಂದರೆ ಅವ್ರ ಜೊತೆಗೆ ನಿಮಗೆ ಕಣ್ಣಿಗೆ ಕಾಣಂಗಿಲ್ಲ, ನಿಮ್ಮ ಜೊತೆಗೆ ಅವರು ನೃತ್ಯ ಮಾಡ್ತಾರೆ, ಆರತಿ ಮಾಡ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ. ಎಷ್ಟೋ ವಿಘ್ನಗಳು ದೂರ ಆಗಿರ್ತಾವೆ, ನಿಮಗೆ ಗೊತ್ತಾಗಂಗಿಲ್ಲ. ಯಾಕೆ? ಜಿನೇಂದ್ರ ಭಗವಂತನ ಪೂಜಾ, ಜಿನೇಂದ್ರ ಭಗವಂತನ ಒಂದು ಮಹೋತ್ಸವದಲ್ಲಿ ಯಾರೂ ಪಾಲ್ಗೊಳ್ಳಲ್ಲ ಅಂತ ಹೇಳಂಗಿಲ್ಲ. ಯಾಕಂತಂದರೆ ಅದರಿಂದನೇ ಪುಣ್ಯ ಸಿಗೋದು, ಅದರಿಂದನೇ ಅಶುಭ ಕರ್ಮದ ನಾಶ ಆಗೋದು. ಅದಕ್ಕಾಗಿ ದೇವತೆಗಳು ಸಹಿತ ನಿಮ್ಮ ಮುಂದೆ ನಿಮ್ಮ ಜೊತೆಗೆ ಇದ್ದೇ ಇರ್ತಾರೆ. ನಮ್ಮ ಪುಣ್ಯ ಕರ್ಮ ಐತಂತವ್ರು ಬಂದಿರ್ತಾರೆ. ಈ ಥರ ಅಷ್ಟಾನಿಕ ಪರ್ವದಲ್ಲಿ ಭಾಳ ಮಹೋತ್ಸವದಿಂದ ಪೂಜೆ ಮಾಡ್ತಾರೆ ಅಲ್ಲಿ ಹೋಗಿ ದೇವತೆಗಳು. ಅದೇ ಥರ ಹಳೆಯಂಗಳಿ ಊರಲ್ಲೂ ಕೂಡ ಗುಫಾ ಮಂಟಪ ಹಾಲದಲ್ಲಿ ಹಳೆಯಂಗಳಿಯ ಎಲ್ಲ ಶ್ರಾವಕ ಶ್ರಾವಿಕಿಯರು ಪೂಜಾ ಭಕ್ತಿ ಅಷ್ಟಾನಿಕ ಪರ್ವದಲ್ಲಿ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಾಡ್ತಿದ್ದೆ. ಅಂದರೆ ನೀವು ಕೂಡ ಆ ದೇವತೆಗಳಿಗಿಂತ ಜಾಸ್ತಿ ವ್ರತ ನಿಯಮ ಪಾಲನೆ ಮಾಡ್ಕೊಂತ ಸಂಯಮದಿಂದ ಪೂಜೆ ಆಗ್ತಾಯಿದೆ. ಅಂದ್ರೆ ಅವ್ರಿಗಿಂತ ಜಾಸ್ತಿ ಪುಣ್ಯ ನೀವು ಕಟ್ಕೊತ ಇದ್ದೀರಿ. ಅಲ್ಲಿ ಸಂಯಮ ಇರಂಗಿಲ್ಲ ದೇವತೆಗಳಿಗೆ, ಕರೆ ನೀವು ಸಂಯಮದಿಂದ ಪೂಜೆ ಮಾಡ್ತಾಯಿದ್ದೀರಿ, ಭಾವದಿಂದ ದ್ರವ್ಯ ಏರಿಸಿ ಪೂಜೆ ಮಾಡ್ತಾಯಿದ್ದೀರಿ ಅಂದರೆ ನೀವು ಅವ್ರಿಗಿಂತ ಜಾಸ್ತಿ ಪುಣ್ಯ ಕಟ್ಕೊತಾ ಇದ್ದೀರಿ. ಇಲ್ಲಿ ಹಾಗೆ ಮೈನಾಸುಂದರಿ ಪುಣ್ಯ ಕಟ್ಕೊಂಡು ತನ್ನ ಬಹುಸಂಖ್ಯೆಯಲ್ಲಿ ಸಂಪತ್ತಿಯನ್ನು ಪಡ್ಕೊಂಡು ತನ್ನ ಆತ್ಮಕಲ್ಯಾಣ ಮಾಡ್ಕೊತಾ ಇದ್ಲು. ಅದೇ ಥರ ನೀವು ಮೈನಾಸುಂದರಿ ಪಾಠನ್ನು ಮಾಡಿಕೊಂಡು ಶ್ರೀಪಾಲ್ ರಾಜನ ಪಾಠವನ್ನು ಮಾಡ್ತಾ ಇದ್ದೀರಿ. ಅಷ್ಟಾನಿಕ ಪರ್ವದಲ್ಲಿ ಅಷ್ಟಕುಮಾರಿಕ, ಶ್ರೀಪಾಲ್ ರಾಜ, ಮೈನಾಸುಂದರಿ, ಸೌಧರ್ಮೇಂದ್ರ ಎಲ್ಲರೂ ಇದ್ದಾರೆ, ಮುನಿ ಮಹಾರಾಜರು ಇದ್ದಾರೆ. ನಿಮಗೆ ಎಷ್ಟು ಪುಣ್ಯ! ಆ ದೇವತೆಗಳಿಗೆ ಅಲ್ಲಿ ಮುನಿ ಮಹಾರಾಜ ಸಿಗಂಗಿಲ್ಲ. ಅಷ್ಟಾನಿಕ ಪರ್ವ ಮಾಡ್ಲಿಕ್ಕೆ ನಿಮಗೆ ಸಿಕ್ಕಿದ್ದಾರೆ, ಎಷ್ಟು ಪುಣ್ಯ ಆತ. ಎಷ್ಟೋ ಕಡೆ ಅಷ್ಟಾನಿಕ ಪರ್ವ ನಡೀತದೆ, ಮುನಿಗಳಿಲ್ಲದೆ ನಡೀತಾ ಇರ್ತದೆ. ಅದಕ್ಕಾಗಿ ನೀವೆಲ್ಲರೂ ಭಾಳ ಭಾಗ್ಯಶಾಲಿಗಳು. ನಿನ್ನೆ ನಿಮಗೆ ಮೈನಾಸುಂದರಿಯ ಒಂದು ಅಷ್ಟಾನಿಕ ಪರ್ವದ ಮಹಿಮೆಯನ್ನು ಕೇಳ್ತಾ ಇದ್ರಿ. ಮೈನಾಸುಂದರಿ ಎಲ್ಲಿ ತಗೊಂಡು ಬಿಟ್ಟು ಹೋದ್ರಿ? ಕತೆ ಎಲ್ಲಿ ಹೋಗಿದೆ? ತವ್ರ ಮನೆಗೆ ಬಂದ. ಮತ್ತೆ ಶ್ರೀಪಾಲ್ ರಾಜ ಮೈನಾಸುಂದರಿಯ ತವರ ಮನೆ ಯಾವುದು? ಉಜ್ಜಯಿನಿ ನಗರ ಬಂದಿದ್ದಾರೆ. ಅಲ್ಲಿ ಅವರ ಸ್ವಾಗತ ಆಗಿದೆ. ಇದಾದ ನಂತರ ಶ್ರೀಪಾಲ್ ರಾಜ ಭಾಳಷ್ಟು ದಿವಸ ಮೈನಾಸುಂದರಿಯ ಜೊತೆಗೆ ತನ್ನ ಮಾವನ ಮನೆಯಲ್ಲೇ ಭಾಳಷ್ಟು ದಿವಸ ಕಳೀತಾನೆ. ಧರ್ಮ ಧ್ಯಾನ ಮಾಡ್ತಾನೆ, ಎಲ್ಲರನ್ನೂ ಒಲಿಸ್ಕೊಳ್ತಾನೆ. ಎಲ್ಲರ ಬಾಯಲ್ಲಿ ಶ್ರೀಪಾಲ್ ರಾಜ ಅಂಥೇಳಿ ಹೊಗಳ್ತಾ ಇರ್ತಾರೆ. ಒಂದು ದಿವಸ ಶ್ರೀಪಾಲ್ ರಾಜನಿಗೆ ವಿಚಾರ ಬರ್ತದೆ, ನಾನು ಯಾವಾಗ ಚಂಪಾಪುರ ನಗರವನ್ನು ಬಿಟ್ಟು ಬಂದಿದ್ದೆ, ತ್ಯಾಗ ಮಾಡಿ ಬಂದಿದ್ದೆ, ಅದನ್ನು ಅಪ್ಪನ ಆಸ್ತಿ. ನನ್ನ ಶಕ್ತಿ ಇದ್ದು ಕೂಡ ಅದನ್ನು ನಾವು ಪಡ್ಕೊಂಡಿಲ್ಲ ಅಂದರೆ ನನ್ನ ಇಷ್ಟೆಲ್ಲ ಶಕ್ತಿ ಇದ್ದು ಏನು ಪ್ರಯೋಜನ? ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಮಗ್ನಾಗಿ ಕುಂತಿರ್ತಾನೆ. ಅವಾಗ ಮೈನಾಸುಂದರಿ ಕೇಳ್ತಾಳೆ, ಹೇ ವೀರ್ ರಾಜನ್, ತಮಗೆ ಏನು ಚಿಂತೆ? ಈ ಥರ ಮಗ್ನಾಕ್ ಯಾಕೆ ಕುಂತೀರಿ? ಅವಾಗ ಹೇಳ್ತಾನೆ ಶ್ರೀಪಾಲ್ ರಾಜ, ಮೈನಾಸುಂದರಿ, ನನಗೆ ಮತ್ತೇನಿಲ್ಲ, ನನ್ನ ಅಪ್ಪನ ಆಸ್ತಿ ನನ್ನ ಕೈಯಲ್ಲಿದ್ದದ್ದು ಈಗಿಲ್ಲ, ಅದನ್ನು ಪಡ್ಕೋಬೇಕು ಅಂತ ಇಚ್ಛೆ ಆಗ್ತಿದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಬೇಕು, ಆ ರಾಜ್ಯವನ್ನು ಪಡ್ಕೋಬೇಕು ಅಂತ ನನ್ನ ಮನಸ್ಸಿನ ಅನ್ನಿಸ್ತಾ ಇದೆ ಅಂತ. ಆಯ್ತು, ಶಕ್ತಿ ಇದ್ದುದನ್ನು ವೀರರು ಅದಕ್ಕೆ ಉಪಯೋಗ ಮಾಡ್ಕೋಬೋದು. ಶಾಸ್ತ್ರದಲ್ಲಿ ವರ್ಣನೆ ಇದೆ. ಆ ಶಕ್ತಿಯನ್ನು ಧರ್ಮದಲ್ಲಿ ಮತ್ತು ಪ್ರಜೆಗಳ ಕಲ್ಯಾಣಕ್ಕಾಗಿ ರಾಜ ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲ ಅಂತಂದರೆ ರಾಜ ಇದ್ದು ಕೂಡ ಇಲ್ಲದಂಗೆ ಆಗ್ತದೆ. ನೀವು ವಿಚಾರ ನಿಮ್ಮದು ಬಹಳ ಉತ್ತಮವಿದೆ ಅಂತ ಹೇಳ್ತಾರೆ. ಅವಾಗ ಶ್ರೀಪಾಲ್ ರಾಜ ಹೋಗ್ಲಿಕ್ಕೆ ತಯಾರಾಗ್ತಾನೆ, ಎಲ್ಲರ ಪರವಾನಗಿ ತಗೊತಾನೆ. ಅವಾಗ ಸೈನ್ಯವನ್ನು ತಯಾರು ಮಾಡಿ ಒಬ್ಬ ದೂತನನ್ನು ಮೊದಲು ಕಳಿಸ್ಕೊಡ್ತಾನೆ. ಎಲ್ಲಿ? ಚಂಪಾಪುರ ನಗರಕ್ಕೆ. ಯಾವ ರಾಜ ಇದ್ದ ಅಲ್ಲಿ? ವೀರದಮನ ರಾಜ್ಯ ಮಾಡ್ತಾ ಇದ್ದ ಅವನ ಚಿಕ್ಕಪ್ಪ. ಅಲ್ಲಿ ಕಳಿಸ್ಕೊಟ್ಟ ನಂತರ ಆ ದೂತ ಹೋಗಿ ಹೇಳ್ತಾನೆ, ರಾಜಾದಿರಾಜನಾದ
ಶ್ರೀಪಾಲರಾಜನು ನಿಮಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಮತ್ತೆ ನನಗೆ ಹೇಳಲಿಕ್ಕೆ ಹೇಳಿದ್ದಾರೆ, ಅವರ ಅಪ್ಪನ ಆಸ್ತಿಯನ್ನು, ರಾಜ್ಯವನ್ನು ಶ್ರೀಪಾಲನಿಗೆ ಒಪ್ಪಿಸಿ ತಾವು ಅವರಿಗೆ ಶರಣಾಗಬೇಕಂತೆ ಅಂತ ಹೇಳ್ತಾನೆ. ದೂತ ಹೋಗಿ ಅವನಿಗೆ ಸಿಟ್ಟು ಬಂದುಬಿಡ್ತದೆ. ಯಾರಿಗೆ? ವೀರದಮನಿಗೆ. ಉಳಿಯೋದೇ ಕಷ್ಟ ಆಗಿತ್ತು, ಉಳಿಗಾಲ ಇರಲಿಲ್ಲಾಗಿತ್ತು. ಅದನ್ನು ನಾನು ಸಂಭಾಳಿಸ್ಕೊಂಡಿದ್ದಂಥ ಆ ರಾಜ್ಯವನ್ನು ಮತ್ತೆ ಬೇಕು ಅಂತ ಹೇಳ್ತಾರಂತಂದರೆ ಯುದ್ಧದಿಂದ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಯುದ್ಧ ಮಾಡಿ ಅದನ್ನು ಪಡ್ಕೊಳ್ಳಿ, ಗೆಲ್ಲಿ, ಇಲ್ಲ ಅಂತಂದರೆ ಹಾಗೆ ಸಿಗಂಗಿಲ್ಲ ಅಂತ ಹೇಳ್ತಾರೆ. ಶ್ರೀಪಾಲರಾಜನಿಗೆ ಸಿಟ್ಟು ಬರುತ್ತೆ. ಈ ಕಡೆಯಿಂದ ಬಲಶಾಲಿಯಾದಂಥ ಒಂದು ಸೈನ್ಯವನ್ನು ತಗೊಂಡು ಯುದ್ಧಕ್ಕೆ ಹೊಣ್ತಾರೆ. ಆ ಕಡೆಯಿಂದನೂ ಕೂಡ ಅವ್ರು ತಯಾರಾಗ್ತಾರೆ ಯುದ್ಧಕ್ಕೆ. ಚಿಕ್ಕಪ್ಪ ಮತ್ತು ಮಗನಲ್ಲಿ ಅಲ್ಲಿ ಹೋದ ನಂತರ ಯುದ್ಧ ಶುರುವಾಗುತ್ತೆ. ಯುದ್ಧ ಶುರುವಾದರೆ ಹೆಂಗೆ ಯುದ್ಧ ಶುರು ಆಯಿತು ಅಂತಂದರೆ, ಎಷ್ಟೋ ಆನೆ, ಕುದುರೆ, ರಥಗಳು ಎಲ್ಲ ಮುರಿದು ಬಿದ್ದಿರ್ತಾವೆ. ರಕ್ತದ ಹೊಳೆ ಹರಿತಾ ಇರ್ತದೆ. ಈ ಕಡೆಯಿಂದ ಎರಡೂ ಕಡೆಯಿಂದ ಮಂತ್ರಿಗಳು ಚರ್ಚೆ ಮಾಡ್ತಾರೆ. ಇವರಿಬ್ಬರು ಕೂಡ ವೀರ ಶೂರರಾಗಿದ್ದಾರೆ, ಅವರೇ ವೀರ ಶೂರರಿದ್ದಾರೆ. ಮತ್ತೆಲ್ಲ ಆ ಕಡೆ ಈ ಕಡೆ ಸೈನ್ಯ ಎಲ್ಲ ಸಾಯ್ತಾ ಇದೆ. ಇನ್ನು ಯುದ್ಧವನ್ನು ನಿಲ್ಲಿಸಿ ಅವರಿಬ್ಬರಿಗೆ ಯುದ್ಧ ಮಾಡೋಕೆ ಹಚ್ಚಬೇಕಂತ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಬಾಹುಬಲಿ ಭರತನಿಗೆ ಹೆಂಗೆ ಯುದ್ಧ ಆಗುತ್ತಲ್ಲ ಆ ಥರ ಯುದ್ಧ ಮಾಡಲಿಕ್ಕೆ ತಯಾರಾಗ್ತಾರೆ. ಆವಾಗ ಇಬ್ಬರಿಗೆ ಯುದ್ಧ ಹಚ್ಚಿದ ನಂತರ ರಣಾಂಗಣದಲ್ಲಿ ಭಾಳ ಹೊತ್ತು ಇಬ್ಬರು ಯುದ್ಧ ಆಡ್ತಾ ಶ್ರೀಪಾಲ ರಾಜ ಚಿಕ್ಕಪ್ಪನನ್ನು ಬಾಹುಬಲಿ ಭರತನನ್ನು ಹೆಂಗೆ ಎತ್ತಿ ಹಿಡಿದಿದ್ರಲ್ಲ ಆ ಥರ ಎತ್ತಿ ಹಿಡಿದು ಬಿಡ್ತಾನೆ. ಮೇಲೆ ಕೆಳಗೆ ಒಗದ ಅಂದ್ರೆ ಹೋತು. ಆವಾಗ ಎಲ್ಲರೂ ಭಿಕ್ಷಾ ಬೇಡ್ತಾರೆ. ಅವನ ಪರಿವಾರದವರೆಲ್ಲ ಅವನನ್ನು ಜೀವಂತ ಉಳಿಸಿ ಅಂತೇಳಿ. ಈ ಕಡೆಯಿಂದ ಜೈ ಜಯಕಾರ ಆಯಿತು. ಶ್ರೀಪಾಲಂದು ವಿಜಯದ ಜೈ ಜಯಕಾರ ಆಯಿತು. ನಿಧಾನವಾಗಿ ಚಿಕ್ಕಪ್ಪ ಅಂಥೇಳಿ, ತಂದೆಗೆ ಸಮಾನವಾದ ಅಂಥೇಳಿ ನಿಧಾನವಾಗಿ ಇಳಿಸ್ತಾನೆ. ಇಳಿಸಿದ ನಂತರ ತಲೆ ಕೆಳಗೆ ಮಾಡಿಕೊಂಡು ಮುಖ ತೋರಿಸಿದಂಗೆ ನಿಂತ್ಕೊಂಡಿರ್ತಾನವ. ಆಮೇಲೆ ಕೈ ಜೋಡಿಸಿ ಶ್ರೀಪಾಲ ಕ್ಷಮ ಕೇಳ್ಕೊತಾನೆ. ಅವರು ಸಹಿತ ಕೈ ಜೋಡಿಸಿ, ನಿನ್ನ ವೀರ ಸೂರತಕ್ಕೆ ನಾನು ಮೆಚ್ಚಿದೆ, ನಿನ್ನಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಭಾಳ ನಿನ್ನ ಮೇಲೆ ದ್ರೋಹವನ್ನು ಮಾಡ್ತಾ ಇದ್ದೆ, ನನ್ನನ್ನು ಕ್ಷಮ ಮಾಡು, ನಾನಿನ್ನು ಸಂಯಮ ಧಾರಣ ಮಾಡ್ತೇನೆ, ನಿನ್ನ ರಾಜ್ಯ ನೀನು ಇಟ್ಕೋ, ನನ್ನ ರಾಜ್ಯನೂ ಕೂಡ ನೀನೇ ತಗೋ ಅಂಥೇಳಿ ವೀರದಮನ ಮುನಿ ಆಗಲಿಕ್ಕೆ ವನಕ್ಕೆ ಹೋಗಿ ಮುನಿ ಮಾರದರಿಂದ ದೀಕ್ಷೆ ತಗೊಳ್ತಾನೆ. ಸಂಯಮಿ ಆಗ್ತಾನೆ, ಶರಣಾಗಿಲ್ಲ, ಸಂಯಮಿ ಆಗ್ತಾನೆ. ಸಂಯಮಾಗಿ ಮುನಿಯಾಗಿ ತ್ಯಾಗ ತಪಸ್ಸೆ ಮಾಡಿ ಮೋಕ್ಷಕ್ಕೆ ಹೋಗ್ತಾನೆ. ಈ ಕಡೆ ಶ್ರೀಪಾಲ ರಾಜ ಅಖಂಡ ರಾಜ್ಯವನ್ನು ಪಡ್ಕೊಂಡು ಎಲ್ಲ ರಾಣಿಯರನ್ನು ಕರ್ಕೊಂಡು ಹೋಗಿ ಉಜ್ಜಯಿನಿ ನಗರದಲ್ಲಿ ರಾಜನಾಗಿ ಭಾಳಷ್ಟು ದಿವಸ ರಾಜ್ಯ ಆಳ್ತಾ ಇರ್ತಾನೆ, ಸುಖದಿಂದ ಇರ್ತಾನೆ. ಒಂದು ದಿವಸ ಒಬ್ಬರು ಕೇವಲಿ ಮುನಿ ಮಹಾರಾಜರು ಅವನು ಉಜ್ಜಯಿನಿ ನಗರದ ಹೊರಬದಿಯಲ್ಲಿರ್ತಕ್ಕಂಥ ಉದ್ಯಾನವನದಲ್ಲಿ ಕೇವಲಿ ಮುನಿರಾಜರ ಆಗಮನ ಆಗಿರ್ತದೆ. ಅವರ ದರ್ಶನಕ್ಕಾಗಿ ಶ್ರೀಪಾಲ ರಾಜ ಮತ್ತೆ ಪರಿವಾರ ಎಲ್ಲ ಕರ್ಕೊಂಡು ದರ್ಶನಕ್ಕಾಗಿ ಹೋಗಿರ್ತಾರೆ. ಹೋಗಿ 3 ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಅವರಿಗೆ ನಮಸ್ಕರಿಸಿ ಪ್ರಶ್ನೆ ಕೇಳ್ತಾನೆ. ಯಾರು? ಶ್ರೀಪಾಲ ರಾಜ. ಹೇ ಭಗವಾನ್, ಹೇ ಗುರುದೇವ್, ತಾವು 3 ಲೋಕವನ್ನು ತಿಳಿಯಬಲ್ಲವರು, ನನ್ನದನ್ನು ತಿಳಿಯೋದು ಬಹಳ ನಿಮಗೆ ಕಷ್ಟವಿಲ್ಲ. ಅದಕ್ಕಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ನನ್ನ ಪೂರ್ವ ಜನ್ಮದಲ್ಲಿ ನಾನು ಯಾರಿದ್ದೆ? ನನಗೆ ಇಷ್ಟೊಂದು ವೈಭವ, ಇಷ್ಟೊಂದು ಸುಖ ಸಿಗಲಿಕ್ಕೆ ಕಾರಣವೇನು?
ನನಗೆ ಅಶುಭ ಕರ್ಮದ ಉದಯದಿಂದ ಶರೀರದಲ್ಲಿ ಕುಷ್ಠರೋಗ ಆಗಲಿಕ್ಕೆ ಕಾರಣವೇನು? ನನ್ನನ್ನು ಸಮುದ್ರದಲ್ಲಿ ನೂಗಿಸ್ಲಿಕ್ಕೆ ಕಾರಣವೇನು? ನನ್ನನ್ನು ಮೃತ್ಯುದಂಡ ಕೊಡಲಿಕ್ಕೆ ತಯಾರು ಮಾಡಲಿಕ್ಕೆ ಕಾರಣವೇನಿತ್ತು? ಇಷ್ಟೆಲ್ಲ ಪ್ರಶ್ನೆ ಕೇಳಿ ಶಾಂತಿಯಿಂದ ಕೈ ಮುಕ್ಕೊಂಡು ತನ್ನ ಹಿಂದಿನ ಜನ್ಮದ ಒಂದು ವೃತ್ತಾಂತವನ್ನು ಕೇಳಲಿಕ್ಕೆ ತಯಾರಾಗಿರ್ತಾನೆ. ಆವಾಗ ಭಗವಂತರ ದಿವ್ಯ ಧ್ವನಿ ಹೊರಡ್ತದೆ, ಹೇ ಭವ್ಯಾತ್ಮ, ಹೇ ತದ್ಗೋ ಮೋಕ್ಷಗಾಮಿ, ಶಾಂತ ಚಿತ್ತನಾಗಿ ಕೇಳು, ನಿನ್ನ ಹಿಂದಿನ ಭವದ ವರ್ಣನೆ ಮಾಡುತ್ತೇನೆ. ಹೇ ಶ್ರೀಪಾಲ್ ರಾಜ, ಹಿಂದಿನ ಭವದಲ್ಲೂ ನೀನು ರಾಜನಾಗಿದ್ದೆ. ಆ ರಾಜ ವೈಭವ ಸಿಕ್ಕುದ್ರಿಂದ ನಿನಗೆ ಬಹಳ ಅಹಂಕಾರ ಬಂದಿತ್ತು. ಸಂಯಮಿ ತ್ಯಾಗಿ ತಪಸ್ವಿಗಳನ್ನು ನೋಡಿದ್ರೆ ನಿನಗೆ ಬಹಳ ಅಹಂಕಾರ ಬರ್ತಿತ್ತು. ಅವರನ್ನು ನೋಡಿ ಸಹನ ಆಗುತ್ತಿಲ್ಲ ನಿನಗೆ. ಒಬ್ಬರು ಮುನಿಗಳು ಈರ್ಯಾಪತ ಸುದ್ದಿಯಿಂದ ಬರುವಾಗ, ನದಿಯ ದಡದಲ್ಲಿ ಇರುವಾಗ ನಿನಗೆ ಅವರನ್ನು ನೋಡಿ ಬಹಳ ಗ್ಲಾನಿ ಆಯಿತು. ಅವರನ್ನು ನಿನ್ನ ಚಾಕರರಿಂದ ಆ ಒಂದು ನದಿಗೆ ಹಾಕಲಾಗಿತ್ತು ಮುನಿಗಳನ್ನು. ಮತ್ತೆ ನಿನಗೆ ಅವರ ಮೇಲೆ ಕರುಣೆ ಆಗಿ ಅವರನ್ನು ನದಿಯಿಂದ ಮೇಲೆತ್ತಿ ಅವರನ್ನು ರಕ್ಷಣೆ ಮಾಡಿದ್ದೆ. ಆದ ಕಾರಣ ಆ ಪಾಪಕರ್ಮ ಉದಯದಿಂದ ನಿನ್ನನ್ನು ಸಮುದ್ರದಲ್ಲಿ ಕೆಡಗಲಾಯಿತು. ಮತ್ತೆ ಮುನಿಗಳಿಗೆ ನೀನು ದುರ್ವಚನವನ್ನು ಮಾತಾಡಿದ್ದೆ. ಮುನಿಗಳು ಬತ್ತಲೇ ಇರ್ತಾರೆ, ಮುನಿಗಳು ಸ್ನಾನ ಮಾಡಂಗಿಲ್ಲ, ಮುನಿಗಳು ಹಲ್ಲುಜ್ಜಂಗಿಲ್ಲ, ಮುನಿಗಳು ಯಾವಾಗಲೂ ನಗ್ನದಿಂದ ಇದ್ದು ತಮ್ಮ ಪರಿಸರವನ್ನು ಸಹನ ಮಾಡ್ಕೊಂಡಿದ್ದು ಅಂತಲೇ ಗುಣಗಳು ನಿನಗೆ ಗೊತ್ತಿಲ್ಲದೆ, ತ್ಯಾಗ ತಪಸ್ಸಿದ ಮಹಿಮ ಗೊತ್ತಿಲ್ಲದೆ ಅವರಿಗೆ ನೀನು ದುರ್ವಚನವನ್ನು ಆಡಿದ್ದೆ. ಹಿಂದಿನ ಜನ್ಮದಲ್ಲಿ ಅಹಂಕಾರದಿಂದ ಆ ದುರ್ವಚನದ ಪಾಪಕರ್ಮದಿಂದ ನಿನ್ನ ಶರೀರದಲ್ಲಿ ದುರ್ಗಂಧ ಬರುವಂಥ ಕುಷ್ಠರೋಗ ಆಗಿತ್ತು. ನೆನ್ಪಿಟ್ಕೊಳ್ರೆ, ನಾವು ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿವన్నీ ಹೇಳಿ ಗೊತ್ತಿಲ್ಲ. ಅಜ್ಞಾನದಿಂದ ಯಾರ್ಯಾರಿಗೆ ಏನು ಮಾಡಿದ್ರು ಗೊತ್ತಿಲ್ಲ. ನಾನೇ ಇಲ್ಲಿ ಭದ್ರಗಿರಿಯಿಂದ ಕೆಳಗೆ ದಿನ ಸಮಯಕ್ಕೆ ಹೋಗ್ತೀನಿ. ಎಲ್ಲಿ ಆಯುರ್ವೇದಿಕ್ ಗಾರ್ಡನ್ದಲ್ಲಿ ಒಬ್ಬರು ಯಾರೋ ಸ್ವಲ್ಪ ಮಂದ ಬುದ್ಧಿ ಇರಬೇಕು ಅವರು. ನಾನು ಇನ್ನೇ ಹೋದ ನಂತರ ಮುಂದೆ ಬಂದ ಏಕದಮ್ ಉಗುಳೇ ಬಿಟ್ಟ ನನ್ನ ನೋಡ್ಕೊಂಡು ಕಿಸ್ತಾನೆ. ನಾನು ಮತ್ತೆ ಮಾತಾಡಿದ್ರೆ ಮತ್ತೆ ಹೊಡೆದ್ರೆ ಹೊಡೆದು ಹೇಳೋ ಬರಲ್ಲ, ಸಂಜೆಸಿ ಮಾಡಿ ಹೇಳೋಕ್ಕೂ ಬರಲ್ಲ. ಅವಾಗ ನಾ ಏನಂದೆ, ನಗೆ ಮುಖ ಮಾಡ್ಕೊಂಡು ಅವನಿಗೆ ಆಶೀರ್ವಾದ ಕೊಟ್ಟೆ. ಹಂಗೆ ಹಿಂಗೆ ನೋಡ್ಕೊಂತ ತೆರೆದಾಡೊಳಗೆ ಹಂಗೆ ಮುಂದೆ ಹೋದ. ಅದಕ್ಕೆ ಕೇಳಿದ್ದೆ ಇವರಿಗೆ ಯಾರು ಇರ್ತಾರಲ್ಲ ಮೇಲೆ ಅಂತ. ಹಿಂಗೆ ಕೇಳಿದ್ದೆ, ನಾನು ಅಳವರಿಗೆ ಕೇಳಿದ್ದೆ. ಇವತ್ತು ಅಂಥವನೇ ಅದೇ ಥರ ಮುಖ ಇದ್ದವ ಇಲ್ಲೊಬ್ಬ ಬಂದಿದ್ದ ಕೆರೆದೇಡದಲ್ಲಿ. ಅವನು ಕೇಳಿದೆ, ನಾನು ಸ್ವಲ್ಪ ಚಲೋ ಬಟ್ಟೆ ಹಾಕೊಂಡಿದ್ದ, ನಿನ್ನೆ ಯಾರಿದ್ರ ಮೇಲೆ ಅಂತ ಕೇಳಿದೆ. ಅವ್ರು ಯಾರೋ ಬೇರೆ ಇರಬೇಕು ಅಂದ. ಅವರೇ ಬೇರೆ ಇರಬೇಕು ಅಂದ. ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ, ಯಾರು ನೋಡಿ, ನಿಮ್ಮ ತಮ್ಮಂದಿನ ಅಣ್ಣಂದಿರ ಯಾರು ಇರ್ಬೇಕು ಅವ್ರು ಅಂದೆ. ಇಲ್ಲ ನಾನಲ್ಲ, ಅವನು ಬೇರೆ ಇರಬೇಕು, ಅವನಿಗೆ ಹೇಳ್ತೀನಿ ನಾನು ಅಂದ. ಅವನಿಗೆ ಹೇಳ್ತೀನಿ ನಾನು ಅಂತ ಹೇಳ್ದೆ. ಈಗಲೂ ಇದ್ದಾರೆ. ನಾವೇ ಎಷ್ಟೋ ಸರಿ ಯಾರ್ಯಾರಿಗೂ ಮನಸ್ಸಿನಲ್ಲಿ ವಿಚಾರ ಮಾಡ್ತೀವಿ. ಮಹಾರಾಜರು ನಮ್ಮಿಂದ ಆಹಾರ ತಗೊಂಡಿಲ್ಲ, ಮಹಾರಾಜರು ನಮ್ಮ ಚೌಕಕ್ಕೆ ಬಂದಿಲ್ಲ ಅಂದ್ರೆ ಮಹಾರಾಜರ ಮೇಲೆ ಏನು ಮಾಡ್ತೀವಿ? ದೋಷಾರೋಪಣವನ್ನು ಮಾಡ್ತೀವಿ. ಮಹಾರಾಜ ಹಂಗೆ, ಮಹಾರಾಜ ಹಿಂಗೆ. ಇದರಿಂದ ನಾವು ವಿಚಾರ ಮಾಡೋದ್ರಿಂದ ಮುಂದಿನ ಜನ್ಮದಲ್ಲಿ ಆ ಫಲವನ್ನು ಶ್ರೀಪಾದ ರಾಜ ಹೆಂಗೆ ಭೋಗಿಸಿದ, ನಾವು ಕೂಡ ಅದೇ ಥರ ಭೋಗಿಸ್ಬೇಕಾಗುತ್ತೆ. ಈ ಮುನಿ ಮಹಾರಾಜ ಭಾಳ ತ್ರಾಸು ಕೊಡ್ತಾನೆ ನನಗೆ. ಈ ಮುನಿ ಮಹಾರಾಜರಿಂದ ನನಗಿಷ್ಟು ತ್ರಾಸಾಗುತ್ತೆ. ಏನಾದ್ರು ವಿಚಾರ ಬಂದ್ಬಿಡ್ತಾವ. ಮುನಿ ಮಹಾರಾಜರು ತಮ್ಮ ನಿಯಮ ಸಂಯಮದಿಂದ ಇರ್ತಾರೆ, ತಮ್ಮ ಸಂಕಲ್ಪದಿಂದ ಇರ್ತಾರೆ. ಯಾರಿಗೂ ತ್ರಾಸು ಕೊಡ್ಬೇಕಂತ ಭಾವನೆ ಇರಂಗಿಲ್ಲ.
ಆಹಾರಕ್ಕೆ ನಿಯಮ ತಗೊಂಡು ಹೋಗಿರ್ತಾರೆ, ವಿಧಿಯನ್ನು ಹಿಡ್ಕೊಂಡು ಹೋಗಿರ್ತಾರೆ. ಆ ವಿಧಿ ಇದ್ರೆ ಮಾತ್ರ ಆಹಾರ ಮಾಡ್ತೀನಿ, ಇಲ್ಲ ಅಂತಂದರೆ ಈ ಶರೀರಕ್ಕೆ ಅನ್ನ ಹಾಕಂಗಿಲ್ಲ. ಎಷ್ಟು ಕೊಡಬೇಕಾ ಅಷ್ಟೇ ಕೊಡೋದಂತೆ. ಮಹಾರಾಜರು ಉಪವಾಸ ಇದ್ರು, ಆಮೇಲೆ 3 ತುತ್ತ ಅನ್ನ ಆಹಾರ ಮಾಡಿದ್ರು. ನಿನ್ನೆ ಅನ್ನನೇ ಸ್ವೀಕಾರ ಮಾಡಿಲ್ಲ ಅಂದ್ರೆ ತಪ್ಪಿಲ್ಲ, ಲಿಕ್ವಿಡ್ ತಗೊಂಡಿದ್ದಾರೆ. ಇವತ್ತು ಮತ್ತೆ ಉಪವಾಸ ಇದ್ದಾರೆ. ನಿಮ್ಗೆ ಸಿಟ್ಟು ಬಂದ್ಯಾರ? ನಿಮ್ಮಲ್ಲಿ ಸಿಟ್ಟು ಮಾಡ್ಯಾರ? ಇಲ್ಲ, ಅವ್ರ ತಪಸ್ಯ. ಆ ತಪಸ್ಯೆ ಮಾಡ್ತಾರಂಥವ್ರು ಅವ್ರಿಗೆ ಬೈಯಕ್ಕೆ ಬರ್ತದೆ, ತ್ರಾಸು ಕೊಡ್ತಾರೆ ನಮಗೆ. ಇಲ್ಲ, ಮುನಿ ಮಹಾರಾಜರಿಗೆ ನಿಯಮ ಇರ್ತಾವೆ, ಅವ್ರಿಗೆ ವಿಧಿ ಇರ್ತದೆ. ವಿಧಿ ಇಲ್ಲದೆ ಆಹಾರಕ್ಕೆ ಹೋಗಿ ಬರಂಗಿಲ್ಲ. ಶಾಸ್ತ್ರದ ನಿಯಮ ಇದೆ, ಮೌನ ಆಗಿ ಹೋಗ್ಬೇಕು. ಯಾರು ಏನು ಹೇಳಿದ್ರು ಕೂಡ ಸಹನ ಮಾಡ್ಕೋಬೇಕು. ಕೊಟ್ಟರು ಸಹನ ಮಾಡ್ಕೋಬೇಕು, ಕೊಡ್ದಿದ್ರು ಸಹನ ಮಾಡ್ಕೋಬೇಕು. ಜಾಸ್ತಿ ಹಾಕಿದ್ರು ಸಹನ ಮಾಡ್ಕೋಬೇಕು, ಸಣ್ಣ ಚಮಚದಾಗ ಸ್ವಲ್ಪ ಹಾಕಿದ್ರು ಸಹನ ಮಾಡ್ಕೋಬೇಕು. ಹಾಕಿದ್ರೆ ಹಂಗೆ ನಿಂತ್ಕೊಂಡ್ರು ಸಹನ ಮಾಡ್ಕೋಬೇಕು, ಹಾಕದಿದ್ರು ಸಹನ ಮಾಡ್ಕೋಬೇಕು. ಹೌದಲ್ಲ? ಯಾರ ಸಮತಾಭಾವಿದೆ ಅವರೇ ಮುನಿಗಳು. ಸಮತಾಭಾವಿಲ್ಲ, ಅದರಲ್ಲಿ ವಿಕಲ್ಪ ಆಯಿತು, ಅವರು ಮುನಿಗಳಲ್ಲ. ಮಹಾರಾಜಲ್ಲ, ನಾರಾಜ್. ಏನು ಹೇಳ್ತಾರೆ ಅವರಿಗೆ? ನಾರಾಜ್. ಸಮತಾಭಾವ ಸಾಮಾಯಿಕ. ಮುನಿಗಳು ಚಲತೆ ಪಿರ್ತೆ ನಡೀತಾನೆ ಸಾಮಾಯಿಕ ಮಾಡ್ತಾ ಇರ್ತಾರೆ. ಅವರು ಸಾಮಾಯಿಕ ಕುಂತ್ಕೊಂಡಾಗಲ್ಲಷ್ಟೇ ಸಾಮಾಯಿಕ ಮಾಡಂಗಿಲ್ಲ, ಸಮತಾಭಾವ ಇಟ್ಕೊಂಡಿರ್ತಾರೆ ಎಲ್ಲದರಲ್ಲೂ. ಅದಕ್ಕಾಗಿ ಆ ಒಂದು ಅಂಥ ತಪಸ್ವಿಗಳನ್ನು ಅವನು ಎತ್ತಿ ಹೊಳೆಗೆ ಒಗೆದಿದ್ದ. ಮತ್ತು ಕರುಣಾಭಾವ ಬಂತು, ಹೊಳೆಯಿಂದ ಎತ್ತಿ ರಕ್ಷಣೆ ಮಾಡಿದ್ದ. ಅದಕ್ಕಾಗಿ ಸಮುದ್ರದಲ್ಲಿ ಬಿದ್ದರೂ ಕೂಡ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಪುಣ್ಯ ಕರ್ಮ ಇತ್ತು. ಸಮುದ್ರ ಪಾರಾಗಲಿಕ್ಕೆ ಶಕ್ತಿ ಇತ್ತು, ಅವನಿಗೆ ಪಾರು ಮಾಡಿ ಹೋದ. ಆಮೇಲೆ ಮುನಿ ಮಹಾರಾಜರ ದುರ್ವಚನದಿಂದ ಬೈದ್ರಿಂದ ದುರ್ಗಂಧ ಶರೀರವಾದಂಥ ಕುಷ್ಠರೋಗಿ ಆಯಿತು. ನಗರದಿಂದ ಹೊರಗೆ ಹೋಗಬೇಕಾಯಿತು. ಆದರೆ ಯಾರಿಗೂ ಔಷಧ ದಾನ ಮಾಡಿರಬೇಕು ಹಿಂದಿನ ಜನ್ಮದಲ್ಲಿ. ಆ ಒಂದು ಪುಣ್ಯದ ಉದಯದಿಂದ ಅವನಿಗೆ ಮೈನಾ ಸುಂದರಿ ಅಂತ ಸೇವಾ ಮಾಡುವಂಥ ಭಾಗ್ಯಶಾಲಿ ರಾಣಿ ಸಿಕ್ಕಿದ್ದು. ಅದು ನಿಮಿತ್ತ ಆಯಿತು, ತನ್ನ ಪುಣ್ಯ ಕರ್ಮದ ಉದಯ ಇತ್ತು. ಕುಷ್ಠ ರೋಗವು ಕೂಡ ಸರಿಯಾಗಿ ಹೆಂಗಿದ್ರು ಹಾಗೆ ಆದರು ಅಂತ ಮುನಿಗಳು. ಹೇಗಿದ್ರು ಹಾಗೆ ಆಗಿದ್ದೆ ನೀನು ಈ ಥರ ಆದ್ದರಿಂದ ಅಂತ ಹೇಳಿದ್ರು. ಮತ್ತೆ ಅವ್ರು ಹೇಳ್ತಾರೆ, ನನಗೆ ಮೃತ್ಯುದಂಡದ ಆಜ್ಞೆ ಆಗಿತ್ತು. ಯಾಕಾಗಿತ್ತು? ನೀನು ಒಂದು ಸರಿ ರಾಜ ಆಗಿರುವಾಗ ಹಿಂದಿನ ಜನ್ಮದಲ್ಲಿ ಮುನಿಗಳ ಮುಂದೆ ಬಂದ ನಂತರ ನಿನಗೆ ಸಹನ ಆಗಿಲ್ಲ. ಆ ಒಂದು ಕ್ರೋಧದಿಂದ ನಿನ್ನ ಖಡ್ಗದಿಂದ ಮುನಿಗಳನ್ನು ಹೊಡೆಯಲಿಕ್ಕಂತ ಹೋಗಿದ್ದೆ, ಮುನಿಗಳಂತ ಕೊಂದಿರ್ಲಿಕ್ಕಂತ ಹೋಗಿದ್ದೆ. ಆದರೆ ನಿನ್ನಲ್ಲೂ ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದಿಂದ ಕರುಣೆ ಭಾವ ಬಂತು, ದಯಾಭಾವ ಬಂತು, ಮುನಿಗಳನ್ನು ರಕ್ಷಣೆ ಮಾಡಿದ್ದೆ. ಆ ಕಾರಣದಿಂದ ಆ ಒಂದು ಕ್ರೋಧ ಸಮತಾಭಾವದಿಂದ ಸಹನ ಮಾಡಿಕೊಂಡು ಮುನಿಗಳನ್ನು ರಕ್ಷಣೆ ಮಾಡಿದ್ದೆ. ನೀನು ಮೃತ್ಯುದಂಡ ಆಗೋದಿತ್ತು, ಆದರೂ ಕೂಡ ರಕ್ಷಣೆ ಆಯಿತು. ಇದೆಲ್ಲ ಹಿಂದಿನ ಜನ್ಮದ ಕರ್ಮ. ಯಾರನ್ನೂ ಬಿಡಂಗಿಲ್ಲ, ಶ್ರೀಪಾದರಾಜನ ಒಬ್ಬಂದೇ ಅಲ್ಲ. ಇದನ್ನೆಲ್ಲ ಕೇಳಿ ಕೇವಲಿ ಭಗವಂತರಿಂದ ಶ್ರೀಪಾದನ ಹೃದಯದಲ್ಲಿ ಏನೋ ಉತ್ಪನ್ನ ಆಗ್ತಾ ಇದೆ. ಹಿಂದಿನ ಜನ್ಮದಲ್ಲಿ ಇಷ್ಟೆಲ್ಲ ಮಾಡ್ಬಂದಿನಿ ನಾನು. ಭಗವಂತ ಹೇಳಿದರೆ ನಾನು ಇದೇ ಜನ್ಮದಿಂದ ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ, ನನಗೇನು ಭರವಸೆ ಇಲ್ಲ, ಇಷ್ಟು ಪಾಪ ಇದೆ ನಂದು ಅಂಥೇಳಿ ಪಾಪವನ್ನು ಕಳಿಬೇಕು. ಹೀಗೆ ಕಳೆಯೋದಿಲ್ಲ, ಅಸಂಯಮದಿಂದ ಸಂಯಮ ಧಾರಣ ಮಾಡಬೇಕು. ಇನ್ನು ರಾಜ್ಯದಲ್ಲಿ ಹೋಗಿ ಆ ರಾಜ್ಯವನ್ನು ಬೇರೆಯವರಿಗೆ ಒಪ್ಪಿಸಿ ಕಾಡಿನಲ್ಲಿ ಹೋಗಿ ಮುನಿಗಳಿಂದ ದೀಕ್ಷೆ ತಗೋಬೇಕಂತೇಳಿ ಭಾವನೆ ಆಗುತ್ತೆ. ಅವನು ವೈರಾಗ್ಯ ಭಾವನೆಯನ್ನು ಭಾವಿಸ ಕಡಿತಾನೆ, ಭಾರ ಭಾವನೆಯನ್ನು ಭಾವಿಸ ಕಡಿತಾನೆ. ಆಮೇಲೆ ಮುನಿಗಳ ಪ್ರವಚನ ಮುಗೀತದೆ. ಪರಿವಾರ ಜನರ ಜೊತೆಗೆಲ್ಲ ಕಟ್ಕೊಂಡು ಮನೆಗೆ ಹೋಗಿ ರಾಜ್ಯಸಭೆಯಲ್ಲಿ ಎಲ್ಲರನ್ನು ಕರೆಸಿ ತನ್ನ ವೈರಾಗ್ಯದ ಭಾವನೆಯನ್ನು ವ್ಯಕ್ತಪಡಿಸಿ ಮೈನಾ ಸುಂದರಿಯ ಮಗನಾದ ಹಿರಿಯ ಮಗನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ತಾನು ದೀಕ್ಷೆಯಂತ ವನಕ್ಕೆ ಹೋಗ್ತಾನೆ. ವನಕ್ಕೆ ಹೋಗಿ ಮುನಿಗಳಿಂದ ಸಂಯಮವನ್ನು ಧಾರಣ ಮಾಡಿ ಶ್ರೀಪಾಲ ರಾಜ ಮುನಿಯಾಗ್ತಾನೆ. ಮುನಿಯಾಗಿ 1 ತಿಂಗಳು ಉಪವಾಸ, ನಿರಂತರ ಉಪವಾಸ ಮಾಡಿ 6 ತಿಂಗಳು ಉಪವಾಸ ಮಾಡಿ
ಕರ್ಮಗಳನ್ನು ಕಳೆದು ಕೈಲಾಸ ಪರ್ವತದಿಂದ ಮೋಕ್ಷಕ್ಕೆ ಹೋಗ್ತಾನೆ. ಯಾರು? ಶ್ರೀಪಾಲರಾಜ. ಇಲ್ಲಿಗೆ ಮೈನಾಸುಂದರಿ ಶ್ರೀಪಾಲರಾಜನ ಕತೆ. ಮೋಕ್ಷಕ್ಕೆ ಹೋದ್ರೆ ಆಯ್ತಲ್ಲ. ಮೈನಾಸುಂದರಿ ಈ ಮಾತನ್ನು ಕೇಳಿ ಮೈನಾಸುಂದರಿ ಕೂಡ ಮುಂಚೆನೆ ಭಾವಿತ್ತು ಅವಳದ್ದು. ಮೈನಾಸುಂದರಿ ಮತ್ತೆ ಯಾರ ರಾಣಿಯರು ಪರಿಚಯ ಐತಲ್ಲ ನಿಮಗೆ? ಹೋಗಿಲ್ಲ ಮದುವೆಗೆಲ್ಲ? ಮೈನಾಸುಂದರಿ ಮತ್ತೆ ಯಾರ ರಾಣಿ? ರಾಯಣ ಮಂಜುಷ, ಗುಣಮಾಲ ಇತ್ಯಾದಿ ಕೆಲವು ರಾಣಿಯರಿಗೆ ಎಷ್ಟೆಷ್ಟು ಶಕ್ತಿ ಇತ್ತು, ಎಷ್ಟೆಷ್ಟು ಅವರಿಗೆ ತಪಸ್ಸೆ ಮಾಡುವಂಥ ಶಕ್ತಿ ಇತ್ತು, ಅಷ್ಟನ್ನು ವ್ರತ ನಿಯಮ ಧಾರಣ ಮಾಡಿ ಆರಿಕೆ ವ್ರತವನ್ನು ತಗೊಂಡು ತ್ಯಾಗ ತಪಸ್ಸೆಯನ್ನು ಮಾಡಿ ಮೋಕ್ಷಕ್ಕೆ ಹೋಗೋಕ್ಕಾಗದಿದ್ರು ಕೂಡ ಸ್ವರ್ಗಾದಿ ಸುಖವನ್ನು ಪಡ್ಕೊತಾರೆ ತ್ಯಾಗ ತಪಸ್ಸೆ ಮಾಡಿ. ಅದೇ ಥರ ಮೈನಾಸುಂದರಿ ಶ್ರೀಪಾಲರಾಜನ ಕತೆ ಅನ್ನು ಕೇಳಿ ಯಾರ್ಯಾರಿಗೆ ಭಾವನೆ ಆಗ್ತಿರ್ಬೋದು, ನಾವು ಕೂಡ ವ್ರತ ನಿಯಮ ಧಾರಣ ಮಾಡಬೇಕು. ಫಲಪಾಯೋ ಮೈನಾ ರಾಣಿ, ಫಲ ಪಡೆದಳು ಮೈನಾ ರಾಣಿ. ಹಾಗೆ ನಾವು ಫಲ ಪಡ್ಕೋಬೇಕು. ಈ ಮನುಷ್ಯ ಜನ್ಮದ ಫಲವನ್ನು ನಾವು ಪಡ್ಕೋಬೇಕು. ಸಿದ್ಧ ಚಕ್ರ ವಿಧಾನದ ಒಂದು ನಿಮಿತ್ತದಿಂದ ನಾವು ವ್ರತ ನಿಯಮ ತಗೋಬೇಕಂತಂದರೆ ಮುಂದೆ ಆಚಾರ್ಯರು ಕುಂದಿದ್ದಾರೆ. ಆಚಾರ್ಯರಿಂದ ಯಾವುದಾದ್ರೂ ಒಂದು ವ್ರತ ನಿಯಮ ಗ್ರಹಣ ಮಾಡಿ ಈ ಮನುಷ್ಯ ಜನ್ಮವನ್ನು ಸಫಲಪಡಿಸಿಕೊಳ್ಳುವಂಥ ಅವಸರ ಈಗಲೂ ಇದೆ. ಮನುಷ್ಯ ಜನ್ಮದಲ್ಲಿ ಯಾವುದಾದ್ರೂ ಒಂದು ವ್ರತ ನಿಯಮ ಇರಬೇಕಂತೆ. ವ್ರತ ನಿಯಮ ಇಲ್ಲ ಅಂತಂದರೆ ಅವನು ಮನುಷ್ಯನೇ ಅಲ್ಲ. ಪಶುಗಳು ಹಂಗೆ ಇರ್ತಾವೆ. ನೀವು ಹಾಕೋದು ತಿಂದ್ಕೊಂಡು ಹಾಲು ಸಗಣಿ ಕೊಟ್ಟು ಆರಾಮಾಗಿ ಮಲ್ಕೊಂಡಿರ್ತಾವೆ, ಹೌದಲ್ಲ? ಮನುಷ್ಯರದ್ದೇನು ಉಪಯೋಗ ಇಲ್ಲ. ಆಕಳದ್ದು ಸಗಣಿ ಸಹಿತ ಉಪಯೋಗ ಮಾಡ್ಕೊಂತೀವಿ, ಮನುಷ್ಯರದ್ದು ಯಾವುದು ಉಪಯೋಗ ಇಲ್ಲ. ಆದರೂ ಕೂಡ ಮನುಷ್ಯರ ಜನ್ಮ ಎಷ್ಟು ಉಪಯೋಗ ಇದೆ ಅಂತಂದರೆ, ಶ್ರೀಪಾಲರಾಜ ಮೈನಾಸುಂದರಿಯ ಕತೆ ಕೇಳಿದ್ರಿ. ಈ ಜನ್ಮದಿಂದ ಸಂಯಮ ಧಾರಣ ಮಾಡಿ ಭಗವಾನ್ ಆಗಲಿಕ್ಕೆ ತಯಾರಿಯಲ್ಲಿ ಯಾವ ಜನ್ಮದಿಂದ ಆಗುತ್ತೆ? ಮನುಷ್ಯ ಜನ್ಮದನೇ ಆಗ್ತದೆ, ತಿರಿಯಂಚ ಪಶುಗಳಿಂದ ಅಲ್ಲ. ತಿರಿಯಂಚ ಪಶುಗಳು ಕೂಡ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು ಹೇಳ್ತಿದ್ರು, ಲಾಸ್ಟಿ ಅಸಂಖ್ಯಾತ ದ್ವೀಪ ಸಮುದ್ರದ ಲಾಸ್ಟಿ ಸಮುದ್ರ ಬರ್ತದೆ. ಯಾವ ಸಮುದ್ರ ಅಂತಂದರೆ ಸ್ವಯಂಭೂರವಣ ಸಮುದ್ರ. ಸ್ವಯಂಭೂರವಣ ಸಮುದ್ರದಲ್ಲಿ ಅಥವಾ ಸ್ವಯಂಭೂರವಣ ದ್ವೀಪದಲ್ಲಿ ತಿರಿಯಂಚ ಪಶುಗಳು ಕೂಡ ಅನುರತಿ ಆಗ್ತಾವಂತೆ, ಪಂಚಮ ಗುಣಸ್ಥಾನಿ ಆಗ್ತಾವಂತೆ. ಅಲ್ಲಿಂದ ಸಮಾಧಿ ಮರಣವನ್ನು ಮಾಡಿಕೊಂಡು ಮೊದಲನೇ ಸ್ವರ್ಗಕ್ಕೆ ಹೋಗ್ತಾವಂತೆ. ತಿರಿಯಂಚ ಪಶು ಸಹಿತ ಹಿಂದಿನ ಜನ್ಮದಲ್ಲಿ ಮಹಾವೀರನ ಜೀವ ಸಿಂಹ ಆಗಿತ್ತು, ಪಾರ್ಶ್ವನಾಥನ ಜೀವ ಆನೆ ಆಗಿತ್ತು. ಆ ಆನೆಯಾದ ಭಾವದಲ್ಲಿ, ಸಿಂಹ ಆದ ಭಾವದಲ್ಲಿ ಆ ಜೀವ ತಿರಿಯಂಚ ಪಶು ಇದ್ದರೂ ಕೂಡ ವ್ರತ ನಿಯಮ ಪಾಲನೆ ಮಾಡಿ ಸಲ್ಲೇಖನ ವ್ರತವನ್ನು ಧಾರಣ ಮಾಡಿ ಉತ್ಕೃಷ್ಟ ಸಲ್ಲೇಖನ ಮರಣವನ್ನು ಮಾಡಿಕೊಂಡು ಸ್ವರ್ಗಾದಿ ಸುಖವನ್ನು ಪಡ್ಕೊಂಡು ಬಂದು ಮುನಿಯಾಗಿ ದೀಕ್ಷಾ ತಗೊಂಡು ಮತ್ತೆ ಸ್ವರ್ಗಾದಿ ಸುಖ ಪಡ್ಕೊಂತ ಮನುಷ್ಯನಾಗಿ ತ್ಯಾಗ ತಪಸ್ಸೆ ಮಾಡಿ ತೀರ್ಥಂಕರಾಗಿ ಮೋಕ್ಷಕ್ಕೆ ಹೋದರು. ನಮಗೂ ಕೂಡ ಆ ಒಂದು ಅವಸರ ಈ ಜನ್ಮದಿಂದನೇ ಶುರುವಾದರೆ ಮುಂದೆ ಬರುವಂಥ ತೀರ್ಥಂಕರ ಸನ್ನಿಧಿಯಲ್ಲಿ ನಾವು ಕೂಡ ಮೋಕ್ಷಗಾಮಿ ಆಗ್ಬೋದು. ಶ್ರೀಪಾಲನ ಹಾಗೆ, ಶ್ರೀಪಾಲನ ಜೊತೆಯಲ್ಲಿ ಎಷ್ಟು ರಾಜರು ಹೋದರೂ ಮೋಕ್ಷಕ್ಕೆ ಯಾರಿಗೂ ಗೊತ್ತು. ಆದರೆ ಶ್ರೀಪಾಲರಾಜನ ಮಾತ್ರ ಗೊತ್ತಿದೆ. ದೀಕ್ಷಾ ತಗೊಂಡು ಕೈಲಾಸ ಪರ್ವತದಿಂದ ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಮೋಕ್ಷ ಕಲ್ಯಾಣವನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋಗಿ ಸಿದ್ಧಾಲಯದಲ್ಲಿ ಸಿದ್ಧ ಭಗವಂತರ ರೂಪದಲ್ಲಿ ವಿರಾಜಮಾನಾಗಿದ್ದಾರೆ. ಅದೇ ಥರ ನಾವು ನೀವೆಲ್ಲರೂ ಕೂಡ ಶ್ರೀಪಾಲನಂತೆ ಸಂಯಮ ಧಾರಣ ಮಾಡಿ ನಾವು ಒಂದು ದಿವಸ ಆ ಸಿದ್ಧಾಲಯವನ್ನು ಅಲಂಕಾರ ಮಾಡಲಿಕ್ಕೆ ನಮಗೂ ಸಾಧ್ಯ ಐತೆ. ಎಲ್ಲರ ಆತ್ಮದಲ್ಲೂ ಭಗವಾನ್ ಆಗುವಂಥ ಶಕ್ತಿ ಇದ್ದೇ ಇರ್ತದೆ. ಆದರೆ ಪುರುಷಾರ್ಥದಿಂದ ಭಗವಾನ್ ಆಗ್ತಾರೆ ಬಿಟ್ಟರೆ ಯಾರಿಗೂ ಭಗವಂತರು ಮಾಡೋಕ್ಕಾಗಲ್ಲ. ನೀವಿಲ್ಲಿ ಕುಂತಿದ್ದಾರೆ, ನಿಮ್ಮನ್ನು ಭಗವಂತರು ಮಾಡೋಕ್ಕಾಗಲ್ಲ, ನೀವೇ ಆಗಬೇಕು. ಪುರುಷಾರ್ಥದಿಂದ, ಪ್ರಯತ್ನದಿಂದ ಬಹುಭವದಲ್ಲಿ ಸಂಯಮ ಧಾರಣ ಮಾಡಿದರೆ ಒಂದಲ್ಲ ಒಂದು ನಾವು ಕೂಡ ಸಿದ್ಧ ಭಗವಂತರಾಗ್ತೀವಿ. ಇಷ್ಟೇ ಹೇಳ್ತಾ ಇವತ್ತಿನ
ಶ್ರೀಪಾದ ಚರಿತ್ರೆ